ನೋಡಿ, ಶಿಕ್ಷಣ ಇಲಾಖೆಯಲ್ಲಿ 79,964 ಹುದ್ದೆಗಳು ಖಾಲಿ ಇದೆ. ಪೂರ್ತಿ ರಾಜ್ಯದಲ್ಲಿ ಲಕ್ಷಾಂತರ ಗಂಡು ಮಕ್ಕಳು ಹೆಣ್ಮಕ್ಳು BA MA BSc MSc ಮತ್ತೆ BE MTech TET 1 ಎಕ್ಸಾಮ್ ಬರ್ದು TET 2 ಎಕ್ಸಾಮ್ ಬರ್ದು ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀರಾ. ಅದರಲ್ಲಿ ಸುಮಾರು ಜನ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದೀರಾ, ಇನ್ನೂ ಸುಮಾರು ಜನ ಮನೇಲೇ ಇದ್ದೀರಾ, ಇನ್ನೂ ಸುಮಾರು ಜನ ಪ್ರೈವೇಟ್ ಕಂಪ್ನಿ ಅಥವಾ ತಮ್ಮದೇ ಆದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ತಳ್ತಾ ಇದ್ದೀರಾ. ನೀವೆಲ್ಲ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರೆ ಖಂಡಿತ 79,964 ಹುದ್ದೆಗಳು ಭರ್ತಿ ಆಗುತ್ತೆ. ಅಷ್ಟು ಜನರ ಭವಿಷ್ಯ ಉಜ್ವಲ ಆಗುತ್ತೆ. ನೀವೇನಾರ ಇದೇ ರೀತಿ ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ಗಾಂಧಿ ಬರ್ತಾನೆ, ಭಗತ್ ಸಿಂಗ್ ಬರ್ತಾನೆ ಅಂತ ಏನಾರ ಕಾಯ್ತಾ ಕೂತಿದ್ರೆ ನೀವು ಈಗ ಯಾವ ರೀತಿ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ 10-15 ಸಾವಿರಕ್ಕೆ ಜೀವನ ಪೂರ್ತಿ ಹಿಂಗೆ ಕೆಲಸ ಮಾಡಬೇಕಾಗುತ್ತೆ. ಕರ್ನಾಟಕ ರಾಜ್ಯ STMC ಸಂಘದ 2 ಬೇಡಿಕೆ ಇದೆ. ಅದೇನು ಅಂದ್ರೆ LKG ಇಂದ 5ನೇ ಕ್ಲಾಸ್ ಗಂಟ ಆಯಾಯ ಗ್ರಾಮದಲ್ಲೇ 2 ಲ್ಯಾಂಗ್ವೇಜ್ ಅಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಎರಡನೇದು, ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ನವೋದಯ ಮಾದರಿ ವಸತಿ ಶಾಲಾ ಶಿಕ್ಷಣ ಕೊಡಬೇಕು. ಇವೆರಡು ಬೇಡಿಕೆ ಈಡೇರಿಸುವ ಸರ್ಕಾರ ಕ್ರಮ ಕೈಗೊಂಡ್ರೆ ಈಗ ಏನಿದೆ 79,964 ಹುದ್ದೆ ಅದು ಡಬಲ್ ಆಗುತ್ತೆ. ಇನ್ನ ಲಕ್ಷಾಂತರ ಹುದ್ದೆಗಳು ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಸುಮಾರು ಜನ ಪದವೀಧರರು ಡಿಗ್ರಿ ಮಾಡಿಕೊಂಡು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಥವಾ ಮನೇಲೇ ಕೂತಿರೋರು ನೀವೆಲ್ಲ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಖಂಡಿತ ಶೈಕ್ಷಣಿಕ ಕ್ರಾಂತಿ ಮಾಡಿ ರಾಜ್ಯದಲ್ಲಿ ಬಡ ಮಕ್ಕಳ ಭವಿಷ್ಯನೂ ಉದ್ಧಾರ ಆಗುತ್ತೆ ಮತ್ತೆ ನಿಮ್ಮ ಭವಿಷ್ಯನೂ ಉದ್ಧಾರ ಆಗುತ್ತೆ. ಆದ್ರಿಂದ ಇದೇ ತಿಂಗಳು ಮಾರ್ಚ್ 23ನೇ ತಾರೀಕು ಸೋಮವಾರ ಧಾರವಾಡ ನಗರದಲ್ಲಿ ಕರ್ನಾಟಕ ರಾಜ್ಯ STMC ಸಂಘದ ಲೋಗೋ ಮತ್ತೆ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾ ಇದ್ವಿ. ಅದರಿಂದ ಪೂರ್ತಿ ರಾಜ್ಯದಿಂದ ನಮಗೆ ಬಂದು ಸಪೋರ್ಟ್ ಕೊಡಿ. ಖಂಡಿತ ನಮ್ಮ ಚಳವಳಿ ಸಕ್ಸಸ್ಫುಲ್ ಆಗುತ್ತೆ.